ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಬಂಕೂರು ಗ್ರಾಮದಲ್ಲಿ ನೂತನ ಸಾರ್ವಜನಿಕ ಗ್ರಂಥಾಲಯವನ್ನ ವಿಧಾನ ಪರಿಷತ್ ಸದಸ್ಯರು ಆದ ಡಾಕ್ಟರ್ ತಳವಾರ್ ಸಾಬಣ್ಣ ಅವರು ಉದ್ಘಾಟನೆ ಮಾಡಿದ್ದಾರೆ. ತಮ್ಮದೇ ಊರಾದ ಬಂಕೂರು ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ಯುವಕರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದಾಗಿ ಡಾಕ್ಟರ್ ತಳವಾರ್ ಸಾಬಣ್ಣ ಅವರು 14 ಲಕ್ಷ ಅನುದಾನದಲ್ಲಿ ಈ ಗ್ರಂಥಾಲಯ ಕಟ್ಟಡವನ್ನ ನಿರ್ಮಿಸಿದ್ದಾರೆ. 30/3/2026 ಬೆಳಿಗ್ಗೆ ಇಂದು 11 ಗಂಟೆಗೆ ನಡೆದ ಸಮಾರಂಭದಲ್ಲಿ ಅವರು ಗ್ರಂಥಾಲಯವನ್ನ ಅಧಿಕೃತವಾಗಿ ಉದ್ಘಾಟಿಸಿದರು. ಈ ಗ್ರಂಥಾಲಯದಲ್ಲಿ ಸಾವಿರಾರು ಪುಸ್ತಕಗಳು, ಗಣಕಯಂತ್ರ ವ್ಯವಸ್ಥೆ, ಓದುವ ಆಸನಗಳು, ನಿರಂತರ ವಿದ್ಯುತ್ ವ್ಯವಸ್ಥೆ, ಕುಡಿಯುವ ನೀರಿನ ಸೌಲಭ್ಯ ಸೇರಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ಬಂಕೂರು ಗ್ರಾಮಕ್ಕೆ ವಿಧಾನ ಪರಿಷತ್ನ ಸದಸ್ಯರಾದ ಬೆಳಗಾವಿ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸಾಬಣ್ಣ ತಳವಾರ್ ಅವರ ವತಿಯಿಂದ ಅವರ ಒಂದು ಅನುದಾನದಲ್ಲಿ ಈ ಒಂದು ಗ್ರಂಥಾಲಯ ಉದ್ಘಾಟನೆಗೊಂಡಿದ್ದು, ಇಂದಿನ ಗ್ರಂಥಾಲಯ ಬಹಳ ಮುಖ್ಯವಾದದ್ದು ವಿದ್ಯಾರ್ಥಿಗಳಿಗಾಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮೈ ಮೇಲೆ ಹರಪು ಬಟ್ಟೆಯಿಂದಲೂ ಪರವಾಗಿಲ್ಲ, ಕೈಯಲ್ಲಿ ಒಂದು ಪುಸ್ತಕವಿರಲಿ ಅಂತ. ಹಾಗಾಗಿ ಈ ಒಂದು ಅವರ ಒಂದು ಅನುದಾನದಲ್ಲಿ ಇಷ್ಟೊಂದು ಪುಸ್ತಕಗಳನ್ನು ಈ ಒಂದು ಗ್ರಂಥಾಲಯಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಅದರ ಸದುಪಯೋಗ ನಾವು ಪಡೆದುಕೊಳ್ಬೇಕಾಗ್ತದೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಕೈಯಲ್ಲಿ ಹೆಚ್ಚಾಗಿ ಪುಸ್ತಕ ಬದಲಾಗಿ ಮೊಬೈಲ್ಗಳು ಕಾಣ್ತಾ ಇದ್ದಾವೆ. ಅದನ್ನು ಕಡೆಗಣಿಸಿ ಒಂದೊಂದು ವಿದ್ಯಾರ್ಥಿಗಳಲ್ಲಿ ಕೈಯಲ್ಲಿ ಒಂದು ಪುಸ್ತಕವಿರುವಂತೆ ನಾವು ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಗ್ರಂಥಾಲಯ ಕೇವಲ ವಿದ್ಯಾರ್ಥಿಗಳಿಗಲ್ಲ, ಗ್ರಾಮಸ್ಥರಿಗಾಗಿ, ಮಹಿಳೆಯರಿಗಾಗಿ ಅಲ್ಲಿ ಇಲ್ಲಿ ಕೂತು ಹರಟೆ ಹೊಡೆಯುವ ಬದಲಾಗಿ ಇಲ್ಲಿ ಗ್ರಂಥಾಲಯಕ್ಕೆ ಬಂದು ಕೆಲವೊಂದು ಮುಖ್ಯವಾದ ಪುಸ್ತಕಗಳನ್ನು ಓದ್ತಾ ಇದ್ರೆ ಅವರಿಗೂ ಕೂಡ ಒಂದು ಹೆಚ್ಚಿನ ಜ್ಞಾನವನ್ನು ಸಿಗ್ತದೆ. ಇದರ ಸದುಪಯೋಗ ಪಡೆದುಕೊಳ್ಬೇಕು. ಪ್ರತಿಯೊಬ್ಬ ಗ್ರಾಮಸ್ಥರಾಗಲಿ ವಿದ್ಯಾರ್ಥಿಗಳಿಗಾಗಿ ಬಹಳ ಮುಖ್ಯವಾದ ಒಂದು ಘಟ್ಟವನ್ನು ನಮ್ಗೆ ಒದಗಿಸಿಕೊಟ್ಟಿದ್ದಾರೆ. ಇದರ ಒಂದು ಎಷ್ಟೊಂದು ನಾವು ನಮ್ಮ ಒಂದು ಭಾಗದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸಾಬಣ್ಣ ತಳವಾರ್ ಅವರಿಗೆ ಎಷ್ಟೊಂದು ನಾವು ಧನ್ಯವಾದಗಳು ಹೇಳಿದರೂ ಸಾಕಾಗಲ್ಲ. ಇದು ಒಂದು ಒಳ್ಳೆಯ ಒಂದು ಕೆಲಸ ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ. ಇಲ್ಲಿವರೆಗೂ ಅವರು, ಯಾಕಂದರೆ ಅವರು ಹುಟ್ಟಿದಂಥ ಒಂದು ನೇಟಿವ್ ಪ್ಲೇಸಲ್ಲಿ ನನ್ನ ಗ್ರಾಮ ಒಂದು ಒಳ್ಳೆಯ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಅವರು ಕಲಿತಂಥ ಮಾದರಿ ಶಾಲೆ, ಈ ಒಂದು ಅವರು ಹುಟ್ಟಿ ಬೆಳೆದಂತಹ ಒಂದು ಊರಲ್ಲಿ ಒಂದು ನನಗೆ ಮುಖ್ಯವಾದ ಒಂದು ಗ್ರಂಥಾಲಯವಿರಲಿ. ನಾನು ಓದಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಪಡೆದ ವಿದ್ಯೆ ಮುಖ್ಯವಾಗಿದೆ. ಆ ಒಂದು ವಿದ್ಯೆ ಕೂಡ ಈ ಗ್ರಂಥಾಲಯದಿಂದ ಪ್ರತಿಯೊಬ್ಬರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಗ್ರಂಥಾಲಯವನ್ನು ಅವರ ಒಂದು ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಡಾಕ್ಟರ್ ಸಾಬಣ್ಣ ತಳವಾರ್ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಸೃಷ್ಟಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗ್ರಂಥಾಲಯ ಕಟ್ಟಿಸಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಾವು ಗ್ರಂಥಾಲಯದಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಓದಬಹುದು ಎಂದು ನನ್ನ ಸಲಹೆ. ಎಲ್ಲರೂ ಬಂದು ಇಲ್ಲಿ ಓದಬೇಕೆಂದು ನಾನು ಹೇಳುತ್ತೇನೆ. ಇಲ್ಲಿ ಸೌಲಭ್ಯವಿದೆ, ಕೃಷಿ ಫ್ಯಾನ್ ಎಲ್ಲ ಇದೆ, ಬಂದು ಎಲ್ಲರೂ ಓದಿ ಅಂತ ನಾನು ಹೇಳ್ತೇನೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಹಾಬಾದ್ ಇಒ ಶ್ರೀ ಮಲ್ಲಿನಾಥ್ ರಾವೂರ್, ಪಿಡಿಒ ಶ್ರೀ ಮಹಾದೇವ್, ದ್ಯಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಶರಣಬಸಪ್ಪ ಧನ ಸೇರಿ ಹಲವು ಗಣ್ಯರು ಭಾಗವಹಿಸಿದ್ರು. ಜೊತೆಗೆ ಮಾಜಿ ಸದಸ್ಯರು, ಸಾಮಾಜಿಕ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸಿಬ್ಬಂದಿ, ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವೀಣಾ ಯಲಾಗುಡ್ಕರ್ ಅವರು ಮಾತನಾಡಿ, ಗ್ರಾಮದಲ್ಲಿ ಇಂತಹ ಜ್ಞಾನ ಕೇಂದ್ರಗಳ ಅಗತ್ಯತೆ ಹಾಗೂ ಮಹತ್ವವನ್ನು ವಿವರಿಸಿದ್ದಾರೆ. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.